Hello aspirants, welcome back to India for IAS. This is Manjunath Mudol. Topic of this video is Indian sandalwood. In this video, we are going to discuss why Indian sandalwood is in use. So Indian sandalwood ಏನಕ್ಕೆ ನ್ಯೂಸ್ ಅಲ್ಲಿ ಇದೆ, ಸೊ ಅದರದ್ದು ಪ್ರಾಪರ್ಟೀಸ್ ಏನಿದೆ, ಕೀ ಫ್ಯಾಕ್ಟ್ಸ್ ಆರ್ ಕೀ ಫೀಚರ್ಸ್ ಆಫ್ ದಿ ಇಂಡಿಯನ್ ಸ್ಯಾಂಡಲ್ವುಡ್. ಸೊ ಕ್ಲೈಮ್ಯಾಟಿಕ್ ಆ್ಯಂಡ್ ಎಡಾಫಿಕ್ ರಿಕ್ವೈರ್ಮೆಂಟ್ಸ್ ಏನಿದೆ ಅಂದರೆ ಇಂಡಿಯನ್ ಸ್ಯಾಂಡಲ್ವುಡ್ನ ಕಲ್ಟಿವೇಷನ್ ಮಾಡಲಿಕ್ಕೆ ಬೇಕಾದಂತಹ ಕ್ಲೈಮೇಟ್ ಮತ್ತು ಸಾಯಿಲ್ ಕಂಡೀಷನ್ಸ್ ಏನು ಅದನ್ನು ಸ್ಟಡಿ ಮಾಡಲಿಕ್ಕೆ ಹೊರಟಿದ್ವಿ ಫ್ರಮ್ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ. ಸೊ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಎಲ್ಲ ಆಸ್ಪೆಕ್ಟ್ಸ್ನ ನಾವು ಸ್ಟಡಿ ಮಾಡಲಿಕ್ಕೆ ಹೊರಟಿದ್ವಿ. ಬಿಕಾಸ್ ಇಂಡಿಯನ್ ಸ್ಯಾಂಡಲ್ವುಡ್ ಇಟ್ ಈಸ್ ಒನ್ ಆಫ್ ದಿ very important commercial tree crop of India. So there are news regarding privatizing or allowing the private players to cultivate sandalwood in a large scale. So because of the shortage of sandalwood in the national and international market. So recently Indian sandalwood it was in news mainly because till last century India is the largest producer of the sandalwood in the world. But recently, Australia became the leading producer of the sandalwood in the world. So now India stands in the second position. So which country is first? Australia. Now Australia is the leading producer of the sandalwood in the world. After Australia, it is India. So India is no longer the leading producer of the sandalwood. So because of that, the sandalwood it is in news. So in this perspective, the government of India, that is Union government, it constituted a committee ನೇಮ್ಡ್ ಸ್ಯಾಂಡಲ್ವುಡ್ ಡೆವಲಪ್ಮೆಂಟ್ ಕಮಿಟಿ. ಸೊ ಯೂನಿಯನ್ ಗೌರ್ಮೆಂಟ್ ಏನು ಮಾಡುತ್ತೆ, ಸ್ಯಾಂಡಲ್ವುಡ್ ಡೆವಲಪ್ಮೆಂಟ್ ಕಮಿಟಿ ಅಂತ ಒಂದು ಕಮಿಟಿಯನ್ನು ರಚನೆ ಮಾಡಿರುತ್ತೆ. ಸೊ ಆ ಕಮಿಟಿ ಏನು ರಿಪೋರ್ಟ್ಸ್ ಕೊಡುತ್ತೆ, ಏನು ಫೈಂಡಿಂಗ್ಸ್ನ ಕಂಡುಕೊಳ್ಳುತ್ತೆ ಅಂತ ನೋಡೋದಾದರೆ, ಸೊ ಗ್ಲೋಬಲ್ ಆ್ಯನ್ಯುವಲ್ ಡಿಮ್ಯಾಂಡ್ ಫಾರ್ ಸ್ಯಾಂಡಲ್ವುಡ್ ಈಸ್ 5,000 to 6,000 ಟನ್. ಸೊ ಎಷ್ಟು ಸ್ಯಾಂಡಲ್ವುಡ್ ಡಿಮ್ಯಾಂಡ್ ಇದೆ ಅಂತಂದರೆ ವರ್ಲ್ಡಲ್ಲಿ ವರ್ಷಕ್ಕೆ 5,000ದಿಂದ 6,000 ಟನ್ ಡಿಮ್ಯಾಂಡ್ ಇದೆ. ಇಂಡಿಯಾ ಈಸ್ ದಿ ಮೇಜರ್ ನ್ಯಾಚುರಲ್ ಸೋರ್ಸ್ to produce the natural sandalwood. So major natural source. So this is very important here. So but its production is insufficient. So India ಏನು ಪ್ರೊಡ್ಯೂಸ್ ಮಾಡುತ್ತೆ, ಇಂಡಿಯಾ ಸ್ಯಾಂಡಲ್ವುಡ್ನ ಅದೇನಿದೆ ಗ್ಲೋಬಲ್ ಡಿಮ್ಯಾಂಡ್ ಏನಿದೆ, ಸೊ ಅದನ್ನು ಮೀಟ್ ಮಾಡೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ಈ ಕಮಿಟಿ ಏನು ಹೇಳುತ್ತೆ, ಸ್ಯಾಂಡಲ್ವುಡ್ ಡೆವಲಪ್ಮೆಂಟ್ ಕಮಿಟಿ ಏನು ಹೇಳುತ್ತೆ ಅಂತಂದರೆ, ಸೊ ಇಟ್ ಈಸ್ ಥಿಂಕಿಂಗ್ ಆಫ್ ಲಿಬರಲೈಸಿಂಗ್ ದಿ ಕಲ್ಟಿವೇಷನ್, ಎಸ್ಪೆಷಲಿ ದಿ ಇನ್ವೈಟಿಂಗ್ ದಿ ಪ್ರೈವೇಟ್ ಸೆಕ್ಟರ್ in cultivation of sandalwood. So ಈ ಪ್ರೈವೇಟ್ ಪ್ಲೇಯರ್ಸ್ ಇದ್ದಾರೆ, ಬಿ ಇಟ್ ಇಂಡಿವಿಜುವಲ್ಸ್ ಆರ್ ಎನಿ NGO ಆರ್ ಎನಿ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್. ಸೊ ಅವ್ರಿಗೆ ಲಾರ್ಜ್ ಸ್ಕೇಲಲ್ಲಿ ಸ್ಯಾಂಡಲ್ವುಡ್ ಕಲ್ಟಿವೇಷನ್ ಮಾಡಲಿಕ್ಕೆ ಸೊ ಪರ್ಮಿಷನ್ ಕೊಡೋ ರೀತಿಯಲ್ಲಿ ಆ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಸೊ ಇದರ ಅರ್ಥ ಸ್ಯಾಂಡಲ್ವುಡ್ನ ಕೂಡ ಪ್ಲಾಂಟೇಷನ್ ಅಗ್ರಿಕಲ್ಚರ್ ಟೈಪ್ ಕಲ್ಟಿವೇಷನ್ ಮಾಡಲಿಕ್ಕೆ ಸೊ ಈ ಕಮಿಟಿ ಯೋಚನೆ ಮಾಡ್ತಿದೆ. ಸೊ ಆಲ್ರೆಡಿ ಈ ಪ್ಲಾಂಟೇಷನ್ ಅಗ್ರಿಕಲ್ಚರಲ್ಲಿ ಯಾವ್ಯಾವ ಕ್ರಾಪ್ನ ಇಂಡಿಯಾದಲ್ಲಿ ಕಲ್ಟಿವೇಟ್ ಮಾಡ್ತಿದ್ದೀವಿ ಅಂತಂದರೆ, ಟೀ ಕಲ್ಟಿವೇಟ್ ಮಾಡ್ತಿದ್ದೀವಿ, ಕಾಫಿ ಕಲ್ಟಿವೇಷನ್ ಮಾಡ್ತಿದ್ದೀವಿ, ಸೊ ವಿ ಆರ್ ಕಲ್ಟಿವೇಟಿಂಗ್ ರಬ್ಬರ್. ಸೊ ನೆಕ್ಸ್ಟ್ ದ ಯೂನಿಯನ್ ಗೌರ್ಮೆಂಟ್ ಈಸ್ ಪ್ಲಾನಿಂಗ್ ಟು ಗಿವ್ ಪರ್ಮಿಷನ್ ಟು ಸ್ಯಾಂಡಲ್ವುಡ್ ಟು ಕಲ್ಟಿವೇಟ್ ಆನ್ ಲಾರ್ಜ್ ಸ್ಕೇಲ್. ಸೊ ನಾವು ವಿ ವಿಲ್ ಲುಕ್ ಇನ್ ಟು ಬ್ರೀಫ್ ಫ್ಯಾಕ್ಟ್ಸ್ ರಿಲೇಟೆಡ್ ಟು ಇಂಡಿಯನ್ ಸ್ಯಾಂಡಲ್ವುಡ್. ಸೊ ಇಂಡಿಯನ್ ಸ್ಯಾಂಡಲ್ವುಡ್ ಬಗ್ಗೆ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ನ ತಿಳ್ಕೊಳ್ಳೋಣ. ದ ಸೈಂಟಿಫಿಕ್ ನೇಮ್ ಆಫ್ ಇಂಡಿಯನ್ ಸ್ಯಾಂಡಲ್ವುಡ್ ಈಸ್ ಸಂಟಾಲಮ್ ಆಲ್ಬಮ್. ಸೊ ಸಂಟಾಲಮ್ ಆಲ್ಬಮ್ ಅನ್ನೋದು ಇಂಡಿಯನ್ ಸ್ಯಾಂಡಲ್ವುಡ್ನ ಸೈಂಟಿಫಿಕ್ ನೇಮ್ ಆಗಿದೆ. ಸೊ ಇನ್ನು ಫ್ಯಾಮಿಲಿ ಆಫ್ ದಿಸ್ ಇಂಡಿಯನ್ ಸ್ಯಾಂಡಲ್ವುಡ್ ಇಸ್ ಸಂಟಾಲಕೆ ಅಂತ ಇದರ ಫ್ಯಾಮಿಲಿ. ಸೊ ದಿಸ್ ಟ್ರೀ ಬಿಲಾಂಗ್ಸ್ ಟು ಫ್ಯಾಮಿಲಿ ಆಫ್ ಸಂಟಾಲಕೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ವ್ಯಾಲ್ಯೂಯಬಲ್ ನ್ಯಾಚುರಲ್ ಫ್ರಾಗ್ರೆನ್ಸ್ ರಿಸೋರ್ಸ್. ಸೊ ಇವಾಗ ಫ್ರಾಗ್ರೆನ್ಸ್ ಕೊಡ್ತಕ್ಕಂತಹ ಟ್ರೀಸಲ್ಲಿ ಸೊ ಸ್ಯಾಂಡಲ್ವುಡ್ ಈಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಆ್ಯಂಡ್ ಮೋಸ್ಟ್ ವ್ಯಾಲ್ಯೂಯಬಲ್ ಟ್ರೀ. ಸೊ ಕಾಮನ್ ಇಂಡಿಯನ್ ನೇಮ್ಸ್ ಏನಂತಂದರೆ, ಸ್ಯಾಂಡಲ್ವುಡ್ಗೆ ಚಂದನ ಅಂತಲೂ ಕರೀತಾರೆ, ಶ್ರೀಗಂಧ ಅಂತಲೂ ಕರೀತಾರೆ. ದೀಸ್ ಆರ್ ದಿ ಕಾಮನ್ ನೇಮ್ಸ್ ಇನ್ ಇಂಡಿಯಾ. ಸೊ ಈ ಸ್ಯಾಂಡಲ್ವುಡ್ ಟ್ರೀನ ಇನ್ನೊಂದು ಪ್ರಮುಖ ವಿಶೇಷತೆ ಏನಂತಂದರೆ, ಇಟ್ ಈಸ್ ಅ ಹೆಮಿ ಪ್ಯಾರಾಸಿಟಿಕ್ ಎವರ್ಗ್ರೀನ್ ಟ್ರೀ. ಸೊ ಫಸ್ಟ್ ಥಿಂಗ್ ಈಸ್ ಇಟ್ ಈಸ್ ಅನ್ ಎವರ್ಗ್ರೀನ್ ಟ್ರೀ. ಸೊ ದ್ಯಾಟ್ ಶುಡ್ ಬಿ ನೋಟೆಡ್ ಹಿಯರ್. ಇಟ್ ಈಸ್ ನಾಟ್ ಅ ಡೆಸಿಡಿಯಸ್ ಟ್ರೀ. It is not deciduous tree. It is an evergreen tree and it is hemiparasitic. So this tree it is not completely it will not grow completely on its own. So it derives nutrients from host. So in the initial stages of its growth, this sandalwood tree it derives its nutrients partially from the host through a special organs or ಟ್ರೀ ಗ್ರೋತ್ ಕಾಲ್ಡ್ ಆಸ್ ಹಾಸ್ಟೇರಿಯಾ. ಸೊ ಈ ಹಾಸ್ಟೇರಿಯನ್ನು ಕೆಲವೊಂದಿಷ್ಟು ಸ್ಪೆಷಲ್ ಆರ್ಗನ್ಸಿಂದ ಏನು ಮಾಡುತ್ತೆ, ಹೋಸ್ಟ್ ಪ್ಲ್ಯಾಂಟಿಂದ ಇದು ನ್ಯೂಟ್ರಿಯೆಂಟ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿ ಬೆಳೀತಾ ಹೋಗುತ್ತೆ. ಇದು ಕಂಪ್ಲೀಟಾಗಿ ಆನ್ ಇಟ್ಸ್ ಓನ್ ತನ್ನಷ್ಟಕ್ಕೆ ತಾನೇ ಇದು ಬೆಳೆಯೋದಿಲ್ಲ. ಇದು ಇನ್ನೊಂದು ಟ್ರೀ ಮೇಲೆ ಅವಲಂಬಿತ ಆಗಿರುತ್ತೆ.
ಸೊ ದಟ್ ಈಸ್ ದಿ ಮೀನಿಂಗ್ ಆಫ್ ಹೆಮಿಪ್ಯಾರಾಸಿಟಿಕ್. ಸೊ ಈ ಇಮೇಜಲ್ಲಿ ನಾವು ನೋಡ್ಬೋದು. ಸೊ these growths are called as hasteria. So this is the host plant. This is host plant, and these are the hosteria. So these hosteria, they will get the nutrients from this host plant. Now we will look into the climatic and edaphic requirements for the cultivation of Indian sandalwood. So soil requirements anta nodak bandre, so Indian sandalwood, it preferably cultivated in slightly alkaline soils. So soil pH should be 6.7 to 7.5. Alkaline soil ಅಂತಂದ್ರೆ pH ಎಷ್ಟಿರಬೇಕು, so the pH should be above 7. So ಇದಕ್ಕೆ ಏನಂತ ಕರೀತಾರೆ, alkaline soil ಅಂತ ಕರೀತಾರೆ. So along with that, this sandalwood, it requires well drained soils. ಸೊ ಇಟ್ ಈಸ್ ಇಂಟಾಲರೆಂಟ್ ಟು ವಾಟರ್ ಲಾಗಿಂಗ್. ಸೊ ಇದರ ಅರ್ಥ, ಸೊ ಯಾವ ಪ್ರದೇಶದಲ್ಲಿ ಸ್ಯಾಂಡಲ್ವುಡ್ ಬೆಳೆಯುತ್ತೆ ಅಲ್ಲಿ ನೀರು ನಿಂತ್ಕೋಬಾರ್ದು. ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಸೊ ದಟ್ ಈಸ್ ನಾಟ್ ಗುಡ್ ಫಾರ್ ದಿ ಗ್ರೋತ್ ಆಫ್ ಸ್ಯಾಂಡಲ್ವುಡ್. ಸೊ ದ ಸಾಯಿಲ್ ಶುಡ್ ಬಿ ವೆಲ್ ಡ್ರೈನ್ಡ್ ಅಂತಂದರೆ ನೀರು ಸದಾ ಹರಿತಾ ಇರಬೇಕು. ಸೊ ನಿಂತ್ಕೊಂಡು ನೀರು, ಸೊ ಏನು ಒಂದು ಜಾಗದಲ್ಲಿ ವಾಟರ್ ಲಾಗಿಂಗ್ ಆಗುತ್ತೆ ಅಲ್ಲಿ ಸ್ಯಾಂಡಲ್ವುಡ್ ಬೆಳಿಲಿಕ್ಕೆ ಕಷ್ಟ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ದೆನ್ ಕಮಿಂಗ್ ಟು ದಿ ಕ್ಲೈಮ್ಯಾಟಿಕ್ ರಿಕ್ವೈರ್ಮೆಂಟ್, ಸೊ ಇಟ್ ಗ್ರೋಸ್ ವೆಲ್ ಇನ್ ಹಾಟ್, semi-arid to humid tropical climates. So ideal temperature is 12 degrees Celsius to 35 degrees Celsius. So sandalwood na ನಾವು hot condition ಅಲ್ಲಿ, humid and semi humid. ಸೊ ಇದರ ಅರ್ಥ ಎಲ್ಲಿ ಮಳೆ 75 ಸೆಂಟಿಮೀಟರ್ ಇಂದ 200 ಸೆಂಟಿಮೀಟರ್ ವರೆಗೂ ಇರುತ್ತೆ ಆ ಪ್ರದೇಶಗಳಲ್ಲಿ ನಾವು ಸ್ಯಾಂಡಲ್ವುಡ್ನ ಕಲ್ಟಿವೇಶನ್ ಮಾಡಬಹುದು. ಸೊ ಇನ್ನು ಗ್ರೋತ್ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಯಾಂಡಲ್ವುಡ್ನ ಗ್ರೋತ್ ಕ್ಯಾರೆಕ್ಟರಿಸ್ಟಿಕ್ಸ್ನ ನಾವು ನೋಡ್ತಾ ಹೋದರೆ, ಸೊ ಇದರ ಗೆಸ್ಟೇಷನ್ ಪೀರಿಯಡ್ ಬಂದು 15ರಿಂದ 20 ವರ್ಷ ಇರುತ್ತೆ. ಸೊ ಇಟ್ ಹ್ಯಾಸ್ ಅ ಲಾಂಗ್ ಗೆಸ್ಟೇಷನ್ ಪೀರಿಯಡ್ ಆಫ್ 15 to 20 ಇಯರ್ಸ್. ಸೊ ಇವಾಗ ಸ್ಯಾಂಡಲ್ವುಡ್ ಟ್ರೀ, ಸೊ ದ ಇಂಪಾರ್ಟೆನ್ಸ್ ಆಫ್ ಸ್ಯಾಂಡಲ್ವುಡ್ ಟ್ರೀ ಈಸ್ ಸ್ಯಾಂಡಲ್ವುಡ್ ಆಯಿಲ್. ಸೊ ಅದರಿಂದ ಏನು ನಾವು ಈ ಸ್ಯಾಂಡಲ್ವುಡ್ ಆಯಿಲ್, ಶ್ರೀಗಂಧದ ಎಣ್ಣೆಯನ್ನು ತೆಗಿತೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ಎಣ್ಣೆ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಆ ಟ್ರೀನಲ್ಲಿ ಅಟ್ಲೀಸ್ಟ್ 15ರಿಂದ 20 ವರ್ಷ ಬೇಕು. ಸೊ ದಿಸ್ ಈಸ್ ಕಮರ್ಷಿಯಲಿ ವಯಬಲ್. ಈ ಕಮರ್ಷಿಯಲಿ ವಯಬಲ್ ಆಗತಕ್ಕಂಥ ಹಾರ್ಟ್ವುಡ್ ಫಾರ್ಮೇಷನ್ ಆಗಬೇಕಂದ್ರೆ 15ರಿಂದ 20 ವರ್ಷ ಬೇಕು. ಸೊ ಈ ಹಾರ್ಟ್ವುಡ್ಡಲ್ಲಿ ಏನಿರುತ್ತೆ, ಸ್ಯಾಂಡಲ್ವುಡ್ ಆಯಿಲ್ ಇರುತ್ತೆ. ಸೊ ಹಾರ್ಟ್ವುಡ್ಡಿಂದ ಏನು ಮಾಡ್ತಾರೆ, ಸ್ಯಾಂಡಲ್ವುಡ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಆ ಹಾರ್ಟ್ವುಡ್ ಫಾರ್ಮೇಷನ್ ಆಗಲಿಕ್ಕೆ 15ರಿಂದ 20 ವರ್ಷ ಬೇಕಾಗುತ್ತೆ. ಸೊ ಈ ಸ್ಯಾಂಡಲ್ವುಡ್ನ ನಾವು ಯಾವ ರೀತಿ ಕಲ್ಟಿವೇಶನ್ ಮಾಡ್ಬೋದು, ನ್ಯಾಚುರಲಿ ಯಾವ ರೀತಿ ರೀಜನ್ರೇಟ್ ಮಾಡ್ಬೋದು ಅಂತಂದರೆ, ಒಂದು ಸೀಡ್ಸ್ನ ಯೂಸ್ ಮಾಡಿಕೊಂಡು ಕಲ್ಟಿವೇಶನ್ ಮಾಡ್ಬೋದು. ಇಲ್ಲ ಅಂತಂದರೆ ರೂಟ್ ಸಕ್ಕರ್ಸ್ ಅಂತ ಬರುತ್ತೆ. ಸೊ ಇವಾಗ ಒಂದು ಸ್ಯಾಂಡಲ್ವುಡ್ ಟ್ರೀ ಇರುತ್ತೆ, ಅದನ್ನು ಟ್ರೀನ ರಿಮೂವ್ ಮಾಡಿದ್ರೆ ಸೊ ಆ ರೂಟ್ಸಿಂದ ಕೆಲವೊಂದಷ್ಟು ಹೊಸ ಟ್ರೀ ಹುಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರದ ರೂಟ್ ಸಕ್ಕರ್ಸ್ನ ನಾವು ಯೂಸ್ ಮಾಡಿಕೊಂಡು ಏನು ಮಾಡ್ಬೋದು, ಸ್ಯಾಂಡಲ್ವುಡ್ನ ಕಲ್ಟಿವೇಶನ್ ಮಾಡ್ಬೋದು. ಸೊ ಇನ್ನು ಸ್ಯಾಂಡಲ್ವುಡ್ಡಲ್ಲಿ ವ್ಯಾಲ್ಯೂಯಬಲ್ ಪೋರ್ಷನ್ ಅಂದರೆ ಕಮರ್ಷಿಯಲಿ ಇಂಪಾರ್ಟೆಂಟ್ ಇರ್ತಕ್ಕಂಥ, ಒಳ್ಳೆಯ ಬೆಲೆಯನ್ನು ಕೊಡ್ತಕ್ಕಂಥ ಟ್ರೀ ಪಾರ್ಟ್ಸ್ನ ನಾವು ನೋಡೋದಾದರೆ, ಒಂದು ಹಾರ್ಟ್ವುಡ್. ಸೊ ಈ ಹಾರ್ಟ್ವುಡ್ಡಿಂದ ನಾವು ಸ್ಯಾಂಡಲ್ವುಡ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಎರಡನೇದು ರೂಟ್ಸ್, ಈ ರೂಟ್ಸಿಂದ ಕೂಡ ನಾವೇನು ಮಾಡ್ಬೋದು, ಸ್ಯಾಂಡಲ್ವುಡ್ ಆಯಿಲ್ಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ನಾವು ವಿ ವಿಲ್ ಲುಕ್ ಇನ್ ಟು ದಿ ಎಕನಾಮಿಕ್ ಯೂಸಸ್ ಆಫ್ ದಿ ಸ್ಯಾಂಡಲ್ವುಡ್. ಸ್ಯಾಂಡಲ್ವುಡ್ ಏನು ಎಕನಾಮಿಕ್ ಯೂಸ್ ಇದೆ, ಸೊ ಅದನ್ನ ಕಲ್ಟಿವೇಶನ್ ಮಾಡಿದ್ರೆ ರೈತರಿಗೆ ಏನೆಲ್ಲ ಲಾಭ ಆಗುತ್ತೆ ಅಂತ ನಾವು ನೋಡೋದಾದರೆ, ಸೊ ಇಟ್ ಪ್ರೊವೈಡ್ಸ್ ಎಸೆನ್ಷಿಯಲ್ ಆಯಿಲ್. ಸೊ ಸ್ಯಾಂಡಲ್ವುಡ್ ಹಾರ್ಟ್ವುಡ್ಡಿಂದ ಮತ್ತು ರೂಟ್ಸಿಂದ ನಾವೇನು ಮಾಡ್ತೀವಿ, ಸ್ಯಾಂಡಲ್ವುಡ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ದ್ಯಾಟ್ ಹ್ಯಾಸ್ ವೆರಿ ಹೈ ಎಕ್ಸ್ಪೋರ್ಟ್, ಇಟ್ ಈಸ್ ಒನ್ ಆಫ್ ದಿ ಹೈಲಿ ಎಕ್ಸ್ಪೋರ್ಟೆಡ್ ಕಮೋಡಿಟಿ, ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ವೆರಿ ವೈಡ್ ಅಪ್ಲಿಕೇಶನ್ ಇನ್ ವೆರೈಟಿ ಆಫ್ ಇಂಡಸ್ಟ್ರೀಸ್. ಸೊ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಪರ್ಫ್ಯೂಮ್ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡ್ತೀವಿ, ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಅದ್ರ ಜೊತೆಗೆ ಅರೋಮಾ ಥೆರಪಿ ಅಂತ ಯೂಸ್ ಮಾಡ್ತಾರೆ. ಸೊ ಲೈಕ್ ವಾಟರ್ ಥೆರಪಿ, ಫಿಶ್ ಥೆರಪಿ ಅಂತ ಇರುತ್ತೆ. ಸೊ ಅದೇ ರೀತಿ ಈ ಅರೋಮಾ ಥೆರಪಿ ಅಂದರೆ, ಸೊ ಈ ಶ್ರೀಗಂಧದ ವಾಸನೆಯಿಂದ ಕೆಲವೊಂದಿಷ್ಟು ರೋಗಗಳನ್ನು ಗುಣಪಡಿಸ್ತಕ್ಕಂಥ ಥೆರಪಿಗೆ ನಾವು ಏನಂತ ಕರಿತೀವಿ, ಅರೋಮಾ ಥೆರಪಿ ಅಂತ ಕರಿತೀವಿ. ಸೊ ಶ್ರೀಗಂಧನೇ ಯೂಸ್ ಮಾಡಬೇಕು ಅಂತೇನಿಲ್ಲ, ಬೇರೆ ಫ್ಲವರ್ಸ್ನು ಯೂಸ್ ಮಾಡ್ಕೋಬೋದು. ಸೊ ಅರೋಮಾ ಥೆರಪಿ ಅಂತ ಇರುತ್ತೆ. ದೆನ್ ಫಾರ್ಮಾಸ್ಯೂಟಿಕಲ್ ಅಂದರೆ ಕೆಲವೊಂದಿಷ್ಟು ಆಯುರ್ವೇದಿಕ್ ಮೆಡಿಸಿನಲ್ಲಿ ಮತ್ತು ಅಲೋಪೆಥಿಕ್ ಮೆಡಿಸಿನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಆ್ಯಂಟಿಸೆಪ್ಟಿಕ್, ದಿಸ್ ಸ್ಯಾಂಡಲ್ವುಡ್ ಆಯಿಲ್ ಇಟ್ ಹ್ಯಾಸ್ ಎ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟೀಸ್. ಸೊ ಅದನ್ನು ಆ್ಯಂಟಿಸೆಪ್ಟಿಕ್ ಪರ್ಪಸ್ ಆಗಿ ಕೂಡ ಯೂಸ್ ಮಾಡ್ಕೋತೀವಿ. ದೆನ್ ಸೋಪ್ ಇಂಡಸ್ಟ್ರಿನಲ್ಲಿ ಫೇಮಸ್ ಎಕ್ಸಾಂಪಲ್ ಅಂದರೆ ಮೈಸೂರು ಸ್ಯಾಂಡಲ್ ಸೋಪ್. ಸೊ ಇವಾಗ ಏನಾಗ್ತಿದೆ, ಮೈಸೂರು ಸ್ಯಾಂಡಲ್ ಸೋಪ್, ಏನು ಕರ್ನಾಟಕ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಏನಿದೆ, ಸೊ ಇದಕ್ಕೂ ಕೂಡ ಏನಾಗ್ತಿದೆ, ಸ್ಯಾಂಡಲ್ವುಡ್ ಕೊರತೆ ಉಂಟಾಗಿದೆ. ಇದು ಕೂಡ ಏನು ಮಾಡ್ತಾ ಇದೆ ಅಂದರೆ ಆಸ್ಟ್ರೇಲಿಯಾದಿಂದ ಸ್ಯಾಂಡಲ್ವುಡ್ನ ಇಂಪೋರ್ಟ್ ಮಾಡ್ಕೋತಾ ಇದೆ. ಸೊ ಆ ರೀತಿ ಸಿಚುವೇಶನ್ ಕರ್ನಾಟಕದಲ್ಲಿ ಮತ್ತು ಇಂಡಿಯಾದಲ್ಲಿ ಕ್ರಿಯೇಟ್ ಆಗಿದೆ. ಸೊ ಮತ್ತು ಕೆಲವೊಂದಿಷ್ಟು ಹ್ಯಾಂಡಿಕ್ಯಾಪ್ ಪ್ರೊಡ್ಯೂಸ್ ಮಾಡೋದ್ರಲ್ಲೂ ಕೂಡ ನಾವೇನು ಮಾಡ್ತೀವಿ, ಸ್ಯಾಂಡಲ್ವುಡ್ನ ಯೂಸ್ ಮಾಡ್ಕೋತೀವಿ. ಅಪಾರ್ಟ್ ಫ್ರಮ್ ದಿಸ್, ಇಟ್ ಹ್ಯಾಸ್ ಆಲ್ಸೋ ರಿಲಿಜಿಯಸ್ ಆ್ಯಂಡ್ ಕಲ್ಚರಲ್ ಸಿಗ್ನಿಫಿಕೆನ್ಸ್. ಕೆಲವೊಂದಿಷ್ಟು ಟೆಂಪಲ್ಗಳಲ್ಲಿ ಹಣೆಗೆ ಗಂಧವನ್ನು ಹಚ್ತಾರೆ, ಮೈಗೆ ಗಂಧವನ್ನು ಹಚ್ತಾರೆ. ಸೊ ಆ ಗಂಧ ಎಲ್ಲ ಇಟ್ ಈಸ್ ಮೇನ್ಲಿ ಡಿರೈವ್ಡ್ ಫ್ರಮ್ ಸ್ಯಾಂಡಲ್ವುಡ್.
ಸೊ ಕಮಿಂಗ್ ಟು ದಿ ಮೇಜರ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಯಾಂಡಲ್ವುಡ್ ಅಂತ ನಾವು ನೋಡ್ತಾ ಬಂದರೆ ಕರ್ನಾಟಕ ಇಸ್ ದಿ ಲೀಡಿಂಗ್ ಪ್ರೊಡ್ಯೂಸರ್ ಆಫ್ ಸ್ಯಾಂಡಲ್ವುಡ್. ಸೊ ಅದು ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾದಲ್ಲಿ ಟಾಪ್ ಪ್ರೊಡ್ಯೂಸರ್ ಈಸ್ ಕರ್ನಾಟಕ. ಇಟ್ ಈಸ್ ದಿ ಟ್ರೆಡಿಷನಲ್ ಸ್ಟ್ರಾಂಗ್ ಹೋಲ್ಡ್ ರೀಜನ್ ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಯಾಂಡಲ್ವುಡ್ ಇನ್ ಇಂಡಿಯಾ. ಸೊ ಕರ್ನಾಟಕ ಬಿಟ್ಟರೆ ಬೇರೆ ಯಾವ ಸ್ಟೇಟ್ಸಲ್ಲಿ ನಾವು ಸ್ಯಾಂಡಲ್ವುಡ್ನ ಕಲ್ಟಿವೇಷನ್ ಮಾಡ್ತಾರೆ ಅಂತ ನೋಡೋದಾದರೆ ತಮಿಳುನಾಡಲ್ಲಿ ಬೆಳೀತಾರೆ, ಆಂಧ್ರ ಪ್ರದೇಶದಲ್ಲಿ ಬೆಳೀತಾರೆ, ತೆಲಂಗಾಣ, ಮಧ್ಯಪ್ರದೇಶ್. ಸೊ ಹೀಗೆ ಇನ್ನೂ ಕೆಲವೊಂದಿಷ್ಟು ಸ್ಟೇಟ್ಸ್ಗಳಲ್ಲಿ ಬೆಳೀತಾರೆ. ಸೊ ನಮಗೆ ಯಾವ ಸ್ಟೇಟ್ ಗೊತ್ತಿರಬೇಕು ಅಂತಂತಂದರೆ ಟಾಪ್ 5 ಪ್ರೊಡ್ಯೂಸಿಂಗ್ ಸ್ಟೇಟ್ ಗೊತ್ತಿರಬೇಕು. ಟಾಪ್ 5 ಪ್ರೊಡ್ಯೂಸಿಂಗ್ ಸ್ಟೇಟ್ಸಲ್ಲಿ ಕರ್ನಾಟಕ ಇದೆ. ಕರ್ನಾಟಕ ಆದಮೇಲೆ ತಮಿಳುನಾಡು, ಸೊ ಅದಾದಮೇಲೆ ಆಂಧ್ರ, ತೆಲಂಗಾಣ, ಮಧ್ಯಪ್ರದೇಶ್. ಸೊ ದಿಸ್ ಸೀಕ್ವೆನ್ಸ್ ವಿ ಶುಡ್ ನೋ. ಸೊ ಇನ್ನು ಈ ಮ್ಯಾಪಲ್ಲಿ ಬೇರೆ ಬೇರೆ ಸ್ಟೇಟ್ಸ್ ಎಲ್ಲಿ ನಾವು ಸ್ಯಾಂಡಲ್ವುಡ್ನ ಕಲ್ಟಿವೇಷನ್ ಮಾಡ್ತೀವಿ ಅಂತ ಡೀಟೇಲ್ಸ್ ಕೊಡಲಾಗಿದೆ. ಸೊ ಕರ್ನಾಟಕ ಇದೆ, ಸೊ ಆ್ಯಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್. ಸೊ ಅಪಾರ್ಟ್ ಫ್ರಮ್ ಕರ್ನಾಟಕ ಗುಜರಾತ್ ಇದೆ, ಮಧ್ಯಪ್ರದೇಶ್ ಇದೆ, ಅಸ್ಸಾಂ ಇದೆ, ಹಿಮಾಚಲ್ ಪ್ರದೇಶ್, ಪಂಜಾಬ್, ಸೊ ಕೇರಳ. ಸೊ ಈ ರೀತಿ ಬೇರೆ ಬೇರೆ ಸ್ಟೇಟ್ಸ್ ಯಾವುದಾದಿದೆ ಎಲ್ಲ ಸ್ಟೇಟ್ಸ್ ಬಗ್ಗೆನೂ ಕೊಡಲಾಗಿದೆ. ಸೊ ದೆನ್ ವಾಟ್ ಆರ್ ದ ರೀಸನ್ಸ್ ಫಾರ್ ಡಿಕ್ಲೈನ್ ಇನ್ ಸ್ಯಾಂಡಲ್ವುಡ್ ಪ್ರೊಡಕ್ಷನ್? ಸೊ ಸ್ಯಾಂಡಲ್ವುಡ್ ಪ್ರೊಡಕ್ಷನಲ್ಲಿ ಏನಕ್ಕೆ ಡಿಕ್ಲೈನ್ ಆಗ್ತಿದೆ, ಯಾಕೆ ಇಂಡಿಯಾ ಹಿಂದೆ ಉಳಿದು ಆಸ್ಟ್ರೇಲಿಯಾ ಲೀಡಿಂಗ್ ಪ್ರೊಡ್ಯೂಸರ್ ಆಗಿದೆ ಅಂತ ನಾವು ರೀಸನ್ಸ್ನ ನೋಡೋದಾದರೆ, ಸೊ ದ ಫಸ್ಟ್ ಒನ್ ಈಸ್ ಇಲ್ಲೀಗಲ್ ಲಾಗಿಂಗ್ ಆ್ಯಂಡ್ ಸ್ಮಗ್ಲಿಂಗ್. ಸೊ ಇವಾಗ ಫಾರೆಸ್ಟಲ್ಲಿ ಏನು ಸ್ಯಾಂಡಲ್ವುಡ್ ಇದೆ, ಸೊ ಅದನ್ನು ಏನು ಮಾಡ್ತಾರೆ, ಇಲ್ಲೀಗಲ್ ಆಗಿ ಕಡಿದುಕೊಂಡು ಅದನ್ನು ಸ್ಮಗಲ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಮೇಜರ್ ರೀಸನ್. ಸೊ ಇವಾಗ ಎಲ್ಲರಿಗೂ ನೀವು ಪುಷ್ಪ ಮೂವಿ ನೋಡಿರ್ತೀರ. ಪುಷ್ಪ ಮೂವಿನಲ್ಲಿ ರೆಡ್ ಸ್ಯಾಂಡರ್ಸ್ ಅಂತ ಒಂದು ಟ್ರೀನ ಏನು ಮಾಡ್ತು ಕದ್ದು ಸ್ಮಗಲ್ ಮಾಡಿ ಸೊ ಜಪಾನ್ ಕಳಿಸ್ತಿರ್ತಾರೆ. ಅದೇ ರೀತಿ ಕೂಡ ಸ್ಯಾಂಡಲ್ವುಡ್ನು ಕೂಡ ಏನು ಮಾಡ್ತಾರೆ, ಇಲ್ಲೀಗಲ್ ಆಗಿ ಲಾಗಿಂಗ್ ಮಾಡಿ ಸ್ಮಗ್ಲಿಂಗ್ ಮಾಡಿ ಬೇರೆ ದೇಶಗಳಿಗೆ ಕಳಿಸ್ತಾರೆ. ಎಸ್ಪೆಷಲಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಆ್ಯಂಡ್ ಈಸ್ಟ್ ಏಷ್ಯನ್ ನೇಷನ್ ಲೈಕ್ ಚೀನಾ, ಜಪಾನ್, ಮಲೇಷಿಯಾ. ಸೊ ಈ ರೀತಿ ರಾಷ್ಟ್ರಗಳಿಗೆ ಕಳಿಸ್ತಾರೆ. ದೆನ್ ಹ್ಯಾಬಿಟಟ್ ಲಾಸ್ ಆ್ಯಂಡ್ ಡಿಫಾರೆಸ್ಟೇಷನ್. ಸೊ ಎಕನಾಮಿಕ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಮತ್ತು ಈ ಡ್ಯಾಮ್ ಕನ್ಸ್ಟ್ರಕ್ಷನ್ ಇರ್ಬೋದು, ರೈಲ್ವೆ ಕನ್ಸ್ಟ್ರಕ್ಷನ್ ಇರ್ಬೋದು. ಸೊ ಈ ರೀತಿ ಎಕನಾಮಿಕ್ ಡೆವಲಪ್ಮೆಂಟ್ಗೋಸ್ಕರ ಏನು ಡಿಫಾರೆಸ್ಟೇಷನ್ ನಡೀತಾ ಇದೆ, ಸೊ ಅದರಿಂದ ಏನಾಗ್ತಾ ಇದೆ, ಸೊ ಹ್ಯಾಬಿಟಟ್ ಲಾಸ್ ಆಗ್ತಾ ಇದೆ. ದ ಹ್ಯಾಬಿಟಟ್ ಆಫ್ ಸ್ಯಾಂಡಲ್ವುಡ್ ಇದು ಕಡಿಮೆ ಆಗ್ತಾ ಹೋಗ್ತದೆ. ದಟ್ ಈಸ್ ದಿ ಸೆಕೆಂಡ್ ರೀಸನ್. ಥರ್ಡ್ ಒನ್ ಈಸ್ ಸ್ಲೋ ಗ್ರೋತ್ ಆ್ಯಂಡ್ ಡಿಲೇಡ್ ಎಕನಾಮಿಕ್ ರಿಟರ್ನ್ಸ್. ಸೊ ಇವಾಗ ಸ್ಯಾಂಡಲ್ವುಡ್ನ ಕಮರ್ಷಿಯಲಿ ಕಲ್ಟಿವೇಷನ್ ಮಾಡಲಿಕ್ಕೆ ಅಲೋ ಮಾಡಿದ್ರು ಕೂಡ ಲಿಮಿಟೆಡ್ ಸ್ಕೇಲಲ್ಲಿ, ಸೊ ಅದ್ರ ಗ್ರೋತ್ ಏನಿರುತ್ತೆ ತುಂಬ ಸ್ಲೋ ಇದೆ. ಸೊ ಗೆಸ್ಟೇಷನ್ ಪೀರಿಯಡ್ ಬಂದು 15ರಿಂದ 20 ವರ್ಷ ಆದಮೇಲೆ ಅದೇನು ಮಾಡುತ್ತೆ, ರಿಟರ್ನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಏನು ಮಾಡಬೇಕು, ಫಾರ್ಮರ್ಸ್ ಅದನ್ನು ಕಾಪಾಡ್ಕೊಂಡು ಬರಬೇಕಾಗತ್ತೆ. ಸೊ ಇದರಿಂದ ಏನಾಗುತ್ತೆ, ಫಾರ್ಮರ್ಸ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕಲ್ಟಿವೇಟಿಂಗ್ ಸ್ಯಾಂಡಲ್ವುಡ್. ಸೊ ದಿಸ್ ಇಸ್ ಒನ್ ಆಫ್ ದ ಮೇಜರ್ ರೀಸನ್. ದೆನ್ ಪೆಸ್ಟ್ ಆ್ಯಂಡ್ ಡಿಸೀಸಸ್. ಸೊ ಸ್ಯಾಂಡಲ್ ಪೈಕ್ ಡಿಸೀಸ್ ಅಂತ ಇದೆ. ಸೊ ಸ್ಯಾಂಡಲ್ ಪೈಕ್ ಡಿಸೀಸ್ ಇಟ್ ರಿಪೀಟೆಡ್ಲಿ ಅಟ್ಯಾಕ್ಸ್ ದಿ ಸ್ಯಾಂಡಲ್ವುಡ್ ಟ್ರೀಸ್. ಸೊ ಬಿಕಾಸ್ ಆಫ್ such diseases, the growing and maintaining of sandalwood tree, it becomes one of the costly affair for farmers, because in India there are 86% of the small and marginal farmers. Small and marginal farmers ಅಂದರೆ ಅವರ ಹೊಲ ಎಷ್ಟಿರುತ್ತೆ, ಗದ್ದೆ ಎಷ್ಟಿರುತ್ತೆ ಅಂದರೆ ಲೆಸ್ ದೆನ್ 2 ಹೆಕ್ಟೇರ್ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಸ್ಯಾಂಡಲ್ವುಡ್ ಕಲ್ಟಿವೇಷನ್ ಲಾರ್ಜ್ ಸ್ಕೇಲಲ್ಲಿ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಅ ಕ್ರೆಡಿಟ್ ಇಶ್ಯೂ. ಸೊ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಎಕನಾಮಿಕ್ ಇಶ್ಯೂ ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ದೇ ಕೆನಾಟ್ ಗೋ ಫಾರ್ ಲಾರ್ಜ್ ಸ್ಕೇಲ್ ಕಲ್ಟಿವೇಷನ್ ಆಫ್ ಸ್ಯಾಂಡಲ್ವುಡ್. ಸೊ ಅದರಲ್ಲಿ ಈ ಪೆಸ್ಟ್ ಆ್ಯಂಡ್ ಡಿಸೀಸ್ ಅಟ್ಯಾಕ್ ಪದೇ ಪದೇ ಆದರೆ ಏನಾಗುತ್ತೆ, ದೇ ವಿಲ್ ಲಾಸ್ ದೇರ್ ಕ್ರಾಪ್ಸ್. ಸೊ ಈ ಇಶ್ಯೂಯಿಂದ ಏನಾಗ್ತಿದೆ, ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ಡಿಕ್ಲೈನ್ ಆಗ್ತಿದೆ. ದೆನ್ ಹಿಸ್ಟೋರಿಕಲ್ ಸ್ಟ್ರಿಕ್ಟ್ ಸ್ಟೇಟ್ ಕಂಟ್ರೋಲ್ ಪಾಲಿಸೀಸ್. ಸೊ ದ್ಯಾಟ್ ಈಸ್ ರಿಡ್ಯೂಸಿಂಗ್ ದಿ ಫಾರ್ಮರ್ ಪಾರ್ಟಿಸಿಪೇಷನ್. ಸೊ ಹಿಸ್ಟೋರಿಕಲಿ ಏನು ಮಾಡಿದೆ, ಈಗ ಇಂಡಿಯಾದಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ಮೇಲೆ ತುಂಬ ಕೆಲವೊಂದಿಷ್ಟು ರೆಗ್ಯುಲೇಷನ್ಸ್ ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ಅದನ್ನು ಇನಿಷಿಯಲಿ ದೇರ್ ವಾಸ್ ನೋ ಪ್ರೈವೇಟ್ ಪಾರ್ಟಿಸಿಪೇಷನ್ ಇನ್ ಸ್ಯಾಂಡಲ್ವುಡ್ ಕಲ್ಟಿವೇಷನ್, ಬಿ ಇಟ್ ಫಾರ್ಮರ್ಸ್ ಆರ್ ಎನಿ ಅದರ್ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ. ಸೊ whatever ಸ್ಯಾಂಡಲ್ವುಡ್ ಪ್ರೊಡಕ್ಷನ್ ಇಟ್ ಯೂಸ್ ಟು ಹ್ಯಾಪನ್ ಥ್ರೂ ದಿ ಸ್ಟೇಟ್ ಕಂಟ್ರೋಲ್. ಸೊ ರೀಸೆಂಟಾಗಿ ಏನು ಮಾಡ್ತು ಗೌರ್ಮೆಂಟು, ಫಾರ್ಮರ್ಸ್ಗೆ ಅಲೋ ಮಾಡ್ತಾ ಇದೆ. ಬಟ್ ಅಲೋ ಮಾಡಿದ್ರು ಕೂಡ ರೆಗ್ಯುಲೇಷನ್ಸ್ ತುಂಬ ಸ್ಟ್ರಿಕ್ಟ್ ಇರೋದ್ರಿಂದ ಫಾರ್ಮರ್ಸ್ ದೇ ಆರ್ ನಾಟ್ ವಿಲ್ಲಿಂಗ್ ಟು ಕಲ್ಟಿವೇಟ್ ಸ್ಯಾಂಡಲ್ವುಡ್. ಸೊ ದೀಸ್ ಆರ್ ದಿ ರೀಸನ್ಸ್ ಫಾರ್ ದಿ ಡಿಕ್ಲೈನ್ ಇನ್ ದಿ ಪ್ರೊಡಕ್ಷನ್ ಆಫ್ ಸ್ಯಾಂಡಲ್ವುಡ್. So this is all about sandalwood, why it is in news. So reasons for decline in sandalwood, the climatic and soil requirements for the cultivation of sandalwood, and its economic applications. Based on the topic that we have discussed so far, that is Indian sandalwood. So the scientific name of Indian sandalwood is Santalum album. So ಈ ಟಾಪಿಕ್ ಮೇಲೆ ಒಂದು ಫಿಲಿಮ್ಸ್ ಪ್ರಾಕ್ಟೀಸ್ ಕ್ವಶನನ್ನು ಕೊಟ್ಟಿದ್ದೀವಿ. ಈ ಕ್ವಶನಲ್ಲಿ 3 ಸ್ಟೇಟ್ಮೆಂಟ್ಸ್ ಇದೆ. ಸೊ ಈ 3 ಸ್ಟೇಟ್ಮೆಂಟ್ಸ್ನ ಚೆನ್ನಾಗಿ ನೋಡಿ, ಸೊ ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡಿ. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.